ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ವ್ಲಾಗ್. ಇವತ್ತಿನ ವಿಡಿಯೋನಲ್ಲಿ ಸಿಂಪಲ್ಲಾಗಿ ಒಂದು ನೈಟ್ ಡಿನ್ನರ್ಗೆ ಬ್ರೆಡ್ಡಿಂದ ಒಂದು ರೆಸಿಪಿನ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಸಿಂಪಲ್ಲಾಗಿ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ಬ್ರೆಡ್ಡು ಮತ್ತು ಮೊಟ್ಟೆ ಇದ್ದರೆ ಸಾಕಾಗುತ್ತೆ ಅಷ್ಟೇ. ಈಗ ಮಧ್ಯಾಹ್ನ ಎಲ್ಲ ಹೆವಿಯಾಗಿ ತಿಂದಿರ್ತೀವಿ ನೋಡಿ, ನೈಟ್ ಟೈಮಲ್ಲಿ ಸ್ವಲ್ಪ ಲೈಟಾಗಿ ತಿನ್ನಬೇಕು ಅನ್ನಿಸ್ದಾಗ ಈ ರೊಟ್ಟಿ, ದೋಸೆ, ಚಪಾತಿ ಅದಕ್ಕೆಲ್ಲ ಪಲ್ಯ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಬ್ರೆಡ್ ಇದ್ಬಿಟ್ರೆ ಅಂತೂ ಈಸಿಯಾಗಿ, ಮತ್ತು ಬ್ರೆಡ್ಡು ಮನೆಯಲ್ಲಿ ಒಂದೊಂದು ಸರಿ ಹಾಗೆ ಉಳ್ಕೊಂಬಿಟ್ಟಿರುತ್ತೆ ನೋಡಿ, ತುಂಬ ಬ್ರೆಡ್ಡು ಆ ಟೈಮಲ್ಲೂ ಮಾಡ್ಕೊಬೋದು. ನಾನು ಫ್ರೆಶ್ ಬ್ರೆಡ್ಡೇ ಇತ್ತು ಇವತ್ತಿನೂ ತರಿಸಿದ್ದೆ, ಅದರಲ್ಲೇ ಮಾಡ್ಕೋತಾ ಇದ್ದೀನಿ. ಯಾವ ಬ್ರೆಡ್ಡಲ್ಲಾದರೂ ಮಾಡ್ಕೋಬೋದು. ತುಂಬ ಒಂದು 2-3 ದಿನ ಆಗಿರುತ್ತೆ ನೋಡಿ ಬ್ರೆಡ್, ಅದರಲ್ಲೂ ಸಹ ಮಾಡ್ಕೊಬೋದು. ಮನೆಯಲ್ಲ ಹಾಗೆ ಉಳ್ಕೊಂಡಿರುತ್ತಲ್ವ, ಈಸಿಯಾಗಿ ಈ ಥರ ಮಾಡಿಕೊಂಡ್ರೆ ಬ್ರೆಡ್ಡು ಸಹ ಖಾಲಿಯಾಗುತ್ತೆ, ಅದು ಚೆನ್ನಾಗೂ ಆಗುತ್ತೆ ತುಂಬ ತಿನ್ನಲಿಕ್ಕೆ. ನಾನು 3 ಜನಕ್ಕೆ ಮಾಡ್ಕೋತಾ ಇದ್ದೀನಿ ಇವತ್ತು. 3 ಜನಕ್ಕೆ ನೈಟಲ್ಲಿ ನೋಡಿ ಈ ಥರ ಒಂದು 3 ಈರುಳ್ಳಿಯನ್ನು ಹೆಚ್ಕೋತಾ ಇದ್ದೀನಿ. ಒಂದು 3 ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ. ಯಾರಿಗೆ ಹಸಿಮೆಣ್ಸಿನ್ಕಾಯಿ ಇಷ್ಟ ಆಗುತ್ತೆ, ಹಸಿಮೆಣ್ಸಿನ್ಕಾಯಿ ಅಂದರೆ ಮಕ್ಕಳಿಗೆ ಸ್ವಲ್ಪ ಖಾರ ಆಗುತ್ತೆ ಅಂತ ನಾನು ಅಷ್ಟು ಯೂಸ್ ಮಾಡಲಿಕ್ಕೆ ಹೋಗಲ್ಲ. ಹಸಿಮೆಣ್ಸಿನ್ಕಾಯಿ ಇದಕ್ಕೆ ತುಂಬ ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ. ಹಸಿಮೆಣ್ಸಿನ್ಕಾಯಿ ಹಾಕೋರು ಸಹ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ನಾನು ಅಚ್ಚ ಪುಡಿನ ಯೂಸ್ ಮಾಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಬದಲಿಗೆ. ಮತ್ತು ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನ ಹೆಚ್ಕೊಂಡಿದ್ದೀನಿ. ಒಂದು 6 ಮೊಟ್ಟೆ ತೊಗೊಂಡಿದ್ದೀನಿ. ಮತ್ತು ಬ್ರೆಡ್ಡನ್ನು ತುಂಬ ಯೂಸ್ ಮಾಡ್ತಾ ಇರೋದ್ರಿಂದ 6 ಮೊಟ್ಟೆ ಅವಶ್ಯಕತೆ ಇಲ್ಲ, 4 ಮೊಟ್ಟೆ ಸಾಕಾಗುತ್ತೆ 3 ಜನಕ್ಕೆ. ಹಾಗೆ ಒಂದು ಮೊಟ್ಟೆ ಅಂದರೆ 2 ಮೊಟ್ಟೆ ಅಷ್ಟು ಉಳ್ಕೊಂಡ್ಬಿಡ್ತು. ನಾನು ಅದನ್ನು ಹಾಗೆ ಆಮ್ಲೆಟ್ ಥರ ಮಾಡ್ಕೊಂಡಿದ್ದೆ ಕೊನೆಯಲ್ಲಿ. ಫಸ್ಟು ನಾನಿಲ್ಲಿ ಒಂದು ಬೌಲ್ಗೆ 3 ಈರುಳ್ಳಿ, ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, ಒಂದು 3/4 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು 1/4 ಸ್ಪೂನಷ್ಟು ಜೀರಿಗೆ ಪುಡಿ, ಒಂದು 1/4 ಸ್ಪೂನಷ್ಟು ಗರಂ ಮಸಾಲ, ಒಂದು 1/4 ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಎಗ್ ಮಸಾಲ ಪೌಡರ್ ಅಂತ ರೆಡಿ ಸಿಗುತ್ತೆ ನೋಡಿ, ಅದನ್ನು, ಇಲ್ಲಾಂದರೆ ಚಿಕನ್ ಮಸಾಲ ಪೌಡರ್ ಸಿಗುತ್ತೆ ನೋಡಿ, ಅದನ್ನು ಹಾಕೊಂಡ್ರೂ ಸಹ ತುಂಬ ಚೆನ್ನಾಗಾಗುತ್ತೆ. ಯಾವುದೇ ಮಸಾಲ ಪೌಡರ್ಗಳನ್ನ ಇದ್ದರೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ನಾನಿಲ್ಲಿ 6 ಮೊಟ್ಟೆಯನ್ನು ಹೊಡೆದ್ಬಿಟ್ಟು ಸೇರಿಸ್ತಾ ಇದ್ದೀನಿ. 6 ಮೊಟ್ಟೆ ಅವಶ್ಯಕತೆ ಇರಲಿಲ್ಲ, ತುಂಬ ಜನ ಇದ್ದರೆ, ಈಗ ಒಂದು 4-5 ಜನ ಇರ್ತೀರ ನೋಡಿ, ಅವ್ರಿಗೆ ಒಂದು 6 ಮೊಟ್ಟೆ ಬೇಕಾಗುತ್ತೆ. 3 ಜನಕ್ಕೆ 6 ಮೊಟ್ಟೆ ಅವಶ್ಯಕತೆ ಇಲ್ಲ, 4 ಮೊಟ್ಟೆ ಆಗಿದ್ದರೆ ಸಾಕಾಗ್ತಾ ಇತ್ತು. ನಾನು 6 ಮೊಟ್ಟೆ ಹಾಕ್ಬಿಟ್ಟೆ. ಕೊನೆಯಲ್ಲಿ ಒಂದು 2 ಮೊಟ್ಟೆ ಅಷ್ಟು ಹಾಗೆ ಉಳ್ಕೋತೋದು. ಬ್ರೆಡ್ಡೆಲ್ಲ ರೆಡಿ ಮಾಡಿದ್ಮೇಲೂ ಸಹ ಅದನ್ನು ಹಾಗೆ ಆಮ್ಲೆಟ್ ರೀತಿ ಮಾಡ್ಕೊಂಡಿದ್ವು, ಅಂದರೆ ಮೊಟ್ಟೆ ಆಮ್ಲೆಟ್ ಮಾಡ್ಕೋತೀವಲ್ಲ ಆ ಥರ ನೋಡಿ. ಈಗ ಮೊಟ್ಟೆ ಏನು ಹಾಕಿದ್ದೀವಿ ಅದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಮೊಟ್ಟೆನ. ಅಂದರೆ ಒಂದೇ ಸೈಡಲ್ಲಿ ಬೀಟ್ ಮಾಡಿಕೊಂಡಾಗ ಅದು ಒಂದು ಸ್ವಲ್ಪ ಏರ್ ಬಬಲ್ ಕ್ರಿಯೇಷನ್ ಆಗಿ ಅದು ನೀಟಾಗಿ ಮೊಟ್ಟೆ ಚೆನ್ನಾಗಾಗುತ್ತೆ ಅದರಿಂದ. ನೋಡಿ, ಈಗ ನಾನು ಅದೇನು ಮೊಟ್ಟೆಯನ್ನು ಹಾಕಿದ್ದೀನಿ, ನೀಟಾಗಿ ಅದನ್ನು ಒಂದೇ ಸೈಡಲ್ಲಿ ಕೈನ ಈ ಥರ ಟರ್ನ್ ಮಾಡಿಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು ನೈಟ್, ಇಲ್ಲಾಂದರೆ ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ಇದು ತುಂಬ ಚೆನ್ನಾಗಾಗುತ್ತೆ. ಈಗ ಮಕ್ಕಳು ಸ್ಕೂಲಿಂದ ಎಲ್ಲ ಬರ್ತಾರೆ ನೋಡಿ, ಆವಾಗಲೂ ಸಹ ಮಾಡಿಕೊಟ್ರೆ, ಈಗ ಒಬ್ಬರಿಗೆ ಮಾಡ್ಕೊಡ್ತೀವಿ ಅಂದರೆ 2 ಮೊಟ್ಟೆ ಸಾಕಾಗುತ್ತೆ, 2 ಪೀಸ್ ಬ್ರೆಡ್ ಸಾಕಾಗುತ್ತೆ. 2 ಮೊಟ್ಟೆ, 2 ಬ್ರೆಡ್ ಪೀಸು ಮತ್ತು ಬಟರ್ ಇದ್ದರೆ ಸಾಕು, ಈಸಿಯಾಗಿ ಒಳ್ಳೆ ಸ್ನ್ಯಾಕ್ಸ್ ಮಾಡಿಬಿಡ್ಬೋದು ಸಂಜೆ ಟೈಮಲ್ಲಿ. ಇಲ್ಲಾಂದರೆ ನೈಟ್ ಡಿನ್ನರ್ಗೂ ಸಹ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಸಹ ಈ ಥರ ಮಾಡ್ಕೊಬೋದು ನೋಡಿ. ಈಗ ಔಟ್ಸೈಡ್ ಕಂಟ್ರಿಗಳಲ್ಲೆಲ್ಲ ಜಾಸ್ತಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಬ್ರೆಡ್ಡೇ ಯೂಸ್ ಮಾಡೋದು, ಅದು ಡಿಫ್ರೆಂಟಾಗಿ ಸ್ಟಫಿಂಗ್ ಮಾಡ್ಕೊಂಡಿರ್ತಾರೆ ಅಷ್ಟೇ. ಇದಕ್ಕೆ 1 ಬೌಲಷ್ಟು ಬಟರ್ ಬೇಕು. ನಾನೊಂದು ಬೌಲಷ್ಟೇ ಬಟರ್ ತೊಗೊಂಡಿದ್ದೀನಿ, ಏಕೆಂದರೆ ಬ್ರೆಡ್ನ ನೀಟಾಗಿ ಟೋಸ್ಟ್ ಮಾಡ್ಕೋಬೇಕು ನೋಡಿ. ಬಟರ್ ಸ್ವಲ್ಪ ಜಾಸ್ತಿ ತೊಗೊಳುತ್ತೆ, ತುಪ್ಪದಕ್ಕಿಂತ ಬಟರ್ ಇದ್ದರೆ ತುಂಬ ಚೆನ್ನಾಗಾಗುತ್ತೆ. ನಾನು ಫಸ್ಟ್ ಒಂದು 2 ಸ್ಪೂನಷ್ಟು ಬಟರ್ ಹಾಕ್ಬಿಟ್ಟು ನೀಟಾಗಿ ಬ್ರೆಡ್ಗಳನ್ನ ಟೋಸ್ಟ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಯಾವ ಥರ ಕ್ರಂಚಿನೆಸ್ ಬೇಕು ನೋಡಿ, ಆ ಥರ ಬ್ರೆಡ್ನ ಟೋಸ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ. ನಾನು ಫಸ್ಟ್ ಏನು ನೋಡಿ, ಈಗ ಬ್ರೆಡ್ನ ಟೋಸ್ಟ್ ಮಾಡ್ತಾ ಇದ್ದೀನಿ, ತುಂಬ ಏನು ಟೋಸ್ಟ್ ಮಾಡ್ತಾ ಇಲ್ಲ, ಅಂದರೆ ಸ್ವಲ್ಪ ಅದು ರಫ್ನೆಸ್ ಬರೋ ಥರ. ಈಗ ಬ್ರೆಡ್ ತುಂಬ ಸಾಫ್ಟ್ ಇರುತ್ತೆ ಅಲ್ವಾ, ಸ್ವಲ್ಪ ರಫ್ ಆಗಬೇಕು, ನಾನು ಅಷ್ಟು ಮಾತ್ರ ಟೋಸ್ಟ್ ಮಾಡ್ಕೋತಾ ಇದ್ದೀನಿ. ಈಗ 2 ಸೈಡಲ್ಲೂ ನೋಡಿ ಈ ಥರ ಬಟರ್ನ ಹಚ್ಕೊಂಡು, ಅಂದರೆ ಮೇಲೆ ಫಸ್ಟ್ ಬಟರ್ ಹಾಕ್ಬಿಟ್ಟು ನೀಟಾಗಿ 2 ಸೈಡಲ್ಲೂ ಮತ್ತೆ ಇನ್ನೊಂದು ಸ್ವಲ್ಪ ಬಟರ್ ಹಾಕ್ಕೊಂಡು ನೀಟಾಗಿ ನಾನು ಅದನ್ನು ಟೋಸ್ಟ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಒಂದು 6-7 ಪೀಸಷ್ಟು ಇವತ್ತು ಟೋಸ್ಟ್ ಮಾಡ್ಕೋತಾ ಇದ್ದೀನಿ. 3 ಜನಕ್ಕೆ ಅಂದರೆ ಒಂದು 3 ಪೀಸ್ ಆ ಥರ, ಇಲ್ಲಾಂದರೆ 2 ಪೀಸು, 2 ಪೀಸ್ ಸಾಲಲ್ಲ, 3 ಪೀಸ್ ಥರ, 4 ಪೀಸ್ ಥರ ಆ ಥರ ತಿನ್ಲಿಕ್ಕೆ ಚೆನ್ನಾಗಾಗುತ್ತೆ ಅಂತ. ಎಗ್ ಬೇರೆ ಇರುತ್ತೆ ಅಲ್ವಾ, ಅದರಿಂದ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಬ್ರೆಡ್ನ ತೊಗೋಬೇಕಾಗುತ್ತೆ. ಎಷ್ಟು ಬೇಕಷ್ಟು ಮೊಟ್ಟೆನ ಮಿಕ್ಸ್ ಮಾಡ್ಕೊಂಡ್ರಾಯ್ತು ಅಷ್ಟೇ. ಆದರೆ ಮೊಟ್ಟೆ ಮಿಕ್ಸ್ ಮಾಡ್ತೀವಿ ನೋಡಿ, ಅದರಲ್ಲಿ ಒಂದು ಸ್ವಲ್ಪ ಮಸಾಲೆಗಳನ್ನ ಹಾಕ್ಕೊಂಡ್ರೆ ಬ್ರೆಡ್ಡಲ್ಲಿ ಹಾಕ್ಕೊಂಡು ತಿನ್ನುವಾಗ ತುಂಬ ಚೆನ್ನಾಗಾಗುತ್ತೆ. ಸಿಂಪಲ್ ಎಗ್ ಆಮ್ಲೆಟ್ ಮಾಡ್ಕೊಳ್ಳೋದಕ್ಕಿಂತ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಪುಡಿ, ಗರಂ ಮಸಾಲ ಪೌಡರು, ಮಟನ್ ಮಸಾಲ ಪೌಡರ್, ಇಲ್ಲಾಂದರೆ ಎಗ್ ಮಸಾಲ ಪೌಡರ್ಸ್, ಅದೊಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಾಗುತ್ತೆ ಬ್ರೆಡ್ಡೊಳಗೆ, ಅದು ಮೊಟ್ಟೆನ ತಿನ್ನಲಿಕ್ಕೆ. ಈಗ ನೋಡಿ, ನಾನು ಎಲ್ಲ ಬ್ರೆಡ್ಗಳನ್ನೂ ಸಹ ನೀಟಾಗಿ ಬಟರ್ ಹಾಕ್ಬಿಟ್ಟು ಈ ಥರ ಫ್ರೈ ಮಾಡ್ಕೋತಾ ಇದ್ದೀನಿ. ನಾನು ಫಸ್ಟು ಇದೇನು
ಬ್ರೆಡ್ನ ಟೋಸ್ಟ್ ಮಾಡಿಕೊಂಡೆ ನೋಡಿ. ಸಿಂಪಲ್ಲಾಗಿ ಈ ಥರನೇ ಸಿಂಪಲ್ಲಾಗಿ ಅಂದರೆ ತುಂಬ ಬ್ರೌನಿಷ್ ಆಗಿ ಮಾಡ್ಕೋತಾ ಇಲ್ಲ. ಯಾರಿಗೆ ಎಷ್ಟು ಕ್ರಂಚಿನೆಸ್ ಬೇಕು ನೋಡಿ ಅಷ್ಟು ಅವರು ಅದನ್ನು ಅಲ್ಲಿ ಟೋಸ್ಟ್ ಮಾಡ್ಕೋಬೇಕಾಗುತ್ತೆ ಹಂಚ್ ಮೇಲೆ ಬ್ರೆಡ್ನ. ನಾನು ಲಾಸ್ಟಲ್ಲಿ ಇನ್ನೊಂದು ಪೀಸ್ ಸಹ ಇರುತ್ತೆ ನೋಡಿ, ಅದನ್ನು ಸಹ ಟೋಸ್ಟ್ ಮಾಡ್ಕೋತಾ ಇದು ನನಗೆ ತುಂಬ ಇಷ್ಟ ಆಗುತ್ತೆ ಬ್ರೆಡ್. ಅಂದರೆ ಎಲ್ಲ ಬ್ರೆಡ್ಡಲ್ಲೂ ಒಂದು ಪೀಸ್ ಲಾಸ್ಟಲ್ಲಿ ಇರುತ್ತೆ ನೋಡಿ, ಲಾಸ್ಟಲ್ಲಿ ಅಂದರೆ ಬಿಗಿನಿಂಗಲ್ಲಿ ಹಾಕಿರ್ತಾರೆ ನೋಡಿ, ಅದು ಆಲ್ರೆಡಿ ಮೇಲ್ಗಡೆ ಫುಲ್ಲು ಬ್ರೌನ್ ಕಲರಲ್ಲಿ ರೋಸ್ಟ್ ಮಾಡಿರ್ತಾರೆ ಅವರು. ಇದು ತಿನ್ನಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ ಬ್ರೆಡ್. ಈ ಥರ ಬ್ರೆಡ್ ಮತ್ತು ಕೆಲವು ಬೇಕರಿಗಳಲ್ಲಿ ಬ್ರೆಡ್ ತುಂಬ ಚೆನ್ನಾಗಿ ಸಿಗುತ್ತೆ ನೋಡಿ. ಇಲ್ಲಿ ನಮ್ಮನೆ ಹತ್ರನೂ ಅಷ್ಟೇ ಕೆಲವು ಒಂದು 2-3 ಬೇಕರಿಯಲ್ಲಿ ತುಂಬ ಚೆನ್ನಾಗಿರೋಂಥ ಬ್ರೆಡ್ ಸಿಗುತ್ತೆ. ಕೆಲವು ಬೇಕರಿಯಲ್ಲಿ ಬ್ರೆಡ್ಡೇ ಚೆನ್ನಾಗಿರಲ್ಲ. ಬ್ರೆಡ್ ತಂದುಬಿಟ್ರೆ ಅದು ಏನು ತಿನ್ನಲಿಕ್ಕೂ ಸಹ ಚೆನ್ನಾಗಾಗಲ್ಲ. ಅದನ್ನು ಹಾಗೆ ತಿನ್ನಲಿಕ್ಕೂ ಚೆನ್ನಾಗಾಗಲ್ಲ, ಈ ಥರ ಟೋಸ್ಟ್ ಮಾಡ್ಕೊಂಡು ತಿನ್ನಲಿಕ್ಕೂ ಸಹ ಚೆನ್ನಾಗಾಗಲ್ಲ. ಬ್ರೆಡ್ ಸಹ ಕ್ವಾಲಿಟಿ ತುಂಬ ಚೆನ್ನಾಗಿರಬೇಕು ನೋಡಿ. ಈಗ ನಾನು ಮಾಡ್ತಿರೋ ಬ್ರೆಡ್ ಅಂತೂ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ. ಅದು ಯಾವುದೇ ರೆಸಿಪಿ ಮಾಡಲಿಕ್ಕೂ ಸಹ ತುಂಬ ಚೆನ್ನಾಗಾಗುತ್ತೆ ಬ್ರೆಡ್. ಈಗ ನೋಡಿ ಫಸ್ಟ್ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಮೊಟ್ಟೆ ಹಾಕ್ಕೋಬೇಕು. ಈ ಥರ ಟೋಸ್ಟ್ ಮಾಡ್ಕೋತೀವಿ ಅನ್ನೋದಾದರೆ ನಾನಿಲ್ಲಿ 1.5 ಸೌಟಷ್ಟು ಇಲ್ಲಿ ಮೊಟ್ಟೆಯನ್ನು ಹಂಚ್ ಮೇಲೆ ಹಾಕೋತಾ ಇದ್ದೀನಿ. ನೀಟಾಗಿ 1.5 ಸೌಟಷ್ಟು ಮೊಟ್ಟೆಯನ್ನು ಹಾಕ್ಕೊಂಡು ಫಸ್ಟು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಫಸ್ಟ್ ಬಟರ್ ಹಾಕ್ಕೊಂಡಿದ್ದೆ ನಾನು. 1 ಸ್ಪೂನಷ್ಟು ಬಟರ್ ಹಾಕ್ಕೊಂಡು ಒಂದು ಸೈಡಲ್ಲಿ ಮಾತ್ರ ಸ್ವಲ್ಪ ಮೊಟ್ಟೆಯನ್ನು ಬೇಯಿಸ್ಕೊಂಡು ಅದರ ಮೇಲ್ಭಾಗದಲ್ಲಿ ನಾನು 2 ಪೀಸ್ ಬ್ರೆಡ್ ಅದೇನು ನಾನು ಟೋಸ್ಟ್ ಮಾಡ್ಕೊಂಡಿದ್ದೆ ನೋಡಿ ಬಟರಲ್ಲಿ ಬ್ರೆಡ್ನ, ಅದನ್ನು ಮೊಟ್ಟೆ ಮೇಲೆ ಇಟ್ಬಿಟ್ಟು ನೀಟಾಗಿ ಈ ಥರ ಪ್ರೆಸ್ ಮಾಡ್ಕೋಬೇಕು. ಮೊಟ್ಟೆ ಏನು ಬೆಂದೋಗುತ್ತೆ, ಮೊಟ್ಟೆಗೇನು ಟರ್ನ್ ಮಾಡಿ ಫ್ಲಿಪ್ ಮಾಡಿ ಎಲ್ಲ ಬೇಯಿಸಬೇಕು ಅಂತ ಅವಶ್ಯಕತೆ ಇಲ್ಲ. ಈ ಥರನೂ ಮಾಡ್ಕೊಬೋದು, ಇಲ್ಲ ಫ್ಲಿಪ್ ಮಾಡಿ ಸಹ ಮಾಡಿಕೊಂಡು ಅದನ್ನು ಸಹ ನೆಕ್ಸ್ಟ್ ಮಾಡಿದ್ದೀನಿ, ಅದನ್ನು ತೋರಿಸ್ತೀನಿ ಯಾವ ಥರ ಅಂತ. ಈ ಥರ ಮಾಡಿಕೊಂಡ್ರೂ ಸಹ ತುಂಬ ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ. ನೆಕ್ಸ್ಟು ನೋಡಿ ಅಲ್ಲಿ ನಾನು ಮಧ್ಯಕ್ಕೆ 2 ಪೀಸ್ ಬ್ರೆಡ್ನ ಇಟ್ಬಿಟ್ಟು ನೀಟಾಗಿ ಅದನ್ನು ಕಟ್ ಮಾಡಿದ್ದೀನಿ. ಏಕೆಂದರೆ ಅದು ನೋಡ್ಲಿಕ್ಕೆ ಚೆನ್ನಾಗಾಗುತ್ತೆ ಅದರಿಂದ. ಮತ್ತು ಸೈಡೆಲ್ಲ ಇರುತ್ತೆ ನೋಡಿ, ಅದನ್ನೆಲ್ಲ ತೆಕ್ಕೊಂಬಿಡಬೇಕು. ತೆಗೆದುಬಿಟ್ಟು ಈಗ ಎರಡೂ ಕಡೆಯೂ ನೀಟಾಗಿ ಬ್ರೆಡ್ನ ಮತ್ತು ಮೊಟ್ಟೆನ ಫ್ರೈ ಮಾಡಿಬಿಟ್ಟು ನೋಡಿ, ಈಗ ಅದೇನು ಪೀಸಸ್ನ ನಾನು ತೆಗೆದಿದ್ದೆ ಅದನ್ನು ಮತ್ತೆ ಅದ್ರ ಮೇಲೆ ಇಟ್ಬಿಟ್ಟು ನೀಟಾಗಿ ಅದನ್ನು ಫೋಲ್ಡ್ ಮಾಡಿದ್ರಾಯಿತು. ಇದ್ರ ಮೇಲೆ ನೀವು ಯಾವುದೇ ರೀತಿಯಾದಂತಹ ಸಲಾಡ್ಗಳನ್ನ ಏನಾದರೂ ಹಾಕೊಬೋದು. ಸೌತೆಕಾಯಿ ಹಾಕೋಬೋದು, ಟೊಮೊಟೊ ಹಾಕೋಬೋದು, ಕ್ಯಾರೆಟ್ ತುರಿ ಹಾಕೊಬೋದು. ನಾನು ಈರುಳ್ಳಿ ಮತ್ತು ಇದು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋದಿತ್ತು ನೋಡಿ, ಅಷ್ಟೇ ಹಾಕೋತಾ ಇದ್ದೀನಿ. ಸಿಂಪಲ್ಲಾಗಿ ಸಾಕು ಅಂತ, ನೈಟ್ ಟೈಮ್ ಅಲ್ವಾ ಅದರಿಂದ. ನೋಡಿ ತುಂಬ ಚೆನ್ನಾಗಾಗುತ್ತೆ. ಸಿಂಪಲ್ಲಾಗಿ ಈಸಿಯಾಗಿ ಈ ಥರ ಮಾಡ್ಕೊಂಬಿಡ್ಬೋದು. ಅದು ನೋಡಲಿಕ್ಕೂ ಸಹ ತುಂಬ ಚೆನ್ನಾಗಿ ಕಾಣುತ್ತೆ. ಕ್ವಿಕ್ಕಾಗಿ ಈಸಿಯಾಗಿ ಮನೆಯಲ್ಲಿ ಈಗ ಏನಾದರೂ ನಮಗೆ ಅಡುಗೆ ಮಾಡಲಿಕ್ಕೆಲ್ಲ ಇಷ್ಟ ಆಗಲ್ಲ ನೋಡಿ, ಆ ಟೈಮಲ್ಲಂತೂ ಇದು ತುಂಬ ಟೇಸ್ಟಿಯಾಗೂ ಇರುತ್ತೆ. ಇದನ್ನು ಮಾಡಿಕೊಟ್ಬಿಟ್ರೆ ಅಂತೂ ಇಷ್ಟಪಟ್ಬಿಟ್ಟು ತಿಂತಾರೆ. ದೊಡ್ಡವರು ಇಷ್ಟಪಟ್ಬಿಟ್ಟು ತಿಂತಾರೆ, ಮಕ್ಕಳು ಸಹ ಇಷ್ಟಪಟ್ಬಿಟ್ಟು ತಿಂತಾರೆ. ಮತ್ತು ಅದೇನು ನಾವು ನೋಡಿ ಅದನ್ನು ಫ್ರೈ ಮಾಡಿರ್ತೀವಿ, ಈ ಥರ ಪೀಸಸ್ ಆಗಿ ಕಟ್ ಮಾಡಿದರೆ ಇಟ್ಕೊಂಡು ತಿನ್ನಲಿಕ್ಕೆ ಈಸಿ ಆಗುತ್ತೆ. ಒಂದನ್ನು ಇಟ್ಕೊಂಡು ತಿನ್ನೋದಕ್ಕಿಂತ ಒಂದನ್ನು ಇಟ್ಕೊಂಡು ತಿಂದ್ಬಿಡ್ಬೋದು, ಆದರೆ ಈ ಥರ ಪೀಸಸ್ನ ಮಾಡಿದರೆ ತುಂಬ ಈಸಿ ಆಗುತ್ತೆ. ಕಟ್ ಮಾಡಿಬಿಟ್ಟು ಕೊಟ್ಟರೆ ಅದಕ್ಕೆ ಸೈಡ್ಸಿಗೆ ನೀವು ಇಲ್ಲಾಂದರೆ ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡಿಟ್ಟಿರ್ತೀವಿ ನೋಡಿ, ಅದನ್ನು ಹಾಕ್ಕೊಟ್ರು ಸಹ ಕೆಚಪ್ ಜೊತೆ ಅದನ್ನು ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಾಗುತ್ತೆ. ಅದರಿಂದ ನಾನು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಸಹ ಕಟ್ ಮಾಡಿರೋದನ್ನ ಅದನ್ನು ಕೆಚಪ್ಪಿಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಅಂತೂ ಈ ಬ್ರೆಡ್ ಪೀಸ್ಗಳನ್ನ ತೊಗೊಂಡು ಡಿಪ್ ಮಾಡಿಕೊಂಡು ಮೊಟ್ಟೆ ಮತ್ತು ಬ್ರೆಡ್ ಪೀಸ್ನ ಡಿಪ್ ಮಾಡ್ಕೊಂಡು ತಿನ್ನಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ ನೋಡಿ. ತುಂಬ ಚೆನ್ನಾಗಾಗಿತ್ತು. ತುಂಬ ಟೇಸ್ಟಿಯಾಗೂ ಇರುತ್ತೆ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ನೋಡಿ. ನಾನು 2 ಪೀಸ್ನ ಆ ಥರ ಮಾಡಿದ್ದೀನಿ. ನೆಕ್ಸ್ಟು ನನ್ನ ಮಗ ಸ್ವಲ್ಪ ಬ್ರೆಡ್ಡು ಇನ್ನೂ ಸ್ವಲ್ಪ ಟೋಸ್ಟ್ ಆಗಬೇಕು ಅಂದ. ಈ ಥರ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಾಗುತ್ತೆ, ಕ್ರಂಚಿಯಾಗಿ. ಇನ್ನೊಂದು ಸ್ವಲ್ಪ ಬ್ರೆಡ್ಡು ತುಂಬ ಚೆನ್ನಾಗಿ ಟೋಸ್ಟ್ ಆಗಿರುತ್ತೆ ನೋಡಿ. ಮತ್ತು ಇನ್ನೊಂದು ಸ್ಪೂನಷ್ಟು ನಾನಿಲ್ಲಿ ಬೆಣ್ಣೆ ಹಾಕ್ಬಿಟ್ಟು ನೀಟಾಗಿ ಬ್ರೆಡ್ಡು ಸ್ವಲ್ಪ ಬ್ರೌನಿಷ್ ಆಗಬೇಕು, ಅಂದರೆ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಇದನ್ನು ಟೋಸ್ಟ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಮಾಡಿದ್ದೆ ನೋಡಿ, ಅದು ಸಹ ತುಂಬ ಚೆನ್ನಾಗಾಗುತ್ತೆ. ಈ ಥರ ಮಾಡಿಕೊಂಡ್ರು ಸಹ ತುಂಬ ಚೆನ್ನಾಗಾಗುತ್ತೆ. ಕೆಲವರು ಕ್ರಂಚಿಯಾಗಿರಬೇಕು ಅಂತ ಇಷ್ಟಪಡ್ತಾರೆ ಅಲ್ವಾ ಬ್ರೆಡ್, ಅವ್ರಿಗೆ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ನೋಡಿ. ಬ್ರೆಡ್ ಕಲರ್ ಚೇಂಜ್ ಆಗ್ತಾ ಇದೆ, ನಿಮಗಲ್ಲಿ ಕಾಣಿಸ್ತಾ ಇರ್ಬೋದು ಮೇಲೆ ಬ್ರೆಡ್ ಕಲರ್ ಚೇಂಜ್ ಆಗಿರೋದು ನೋಡಿ. ಈ ಥರ ಮಾಡಿಕೊಂಡ್ರು ಸಹ ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆ ಏನು ಮಾಡಬೇಕು ಅಂದರೆ ಫಸ್ಟು 1 ಸ್ಪೂನಷ್ಟು ನಾನಿಲ್ಲಿ ಬಟರ್ ಹಾಕಿದ್ದೀನಿ. ನಾನು ಇವತ್ತು ಫುಲ್ ಬಟರಲ್ಲೇ ಮಾಡ್ತಾಯಿದ್ದೀನಿ, ತುಪ್ಪ ಬೇಕಿದ್ರೂ ಹಾಕೋಬೋದಿತ್ತು, ಬಟರಲ್ಲೂ ಸಹ ತುಂಬ ಚೆನ್ನಾಗಾಗುತ್ತೆ. ನಂತರ 1 ಸೌಟಷ್ಟು ಮಾತ್ರ ನಾನಿಲ್ಲಿ ಎಗ್ನ ಹಾಕೋತಾ ಇದ್ದೀನಿ. ಅಂದರೆ ತುಂಬ ಬೇಡ ಇದಕ್ಕೆ ಎಗ್, ಏಕೆಂದರೆ ನಾವು ಈಗೇನು ನಾವು ಎಗ್ ಹಾಕಿದ್ದೀವಿ ನೋಡಿ, ಅದ್ರ ಮೇಲೆ ನಾವಲ್ಲಿ ಮೊಟ್ಟೆ ಇಟ್ಬಿಟ್ಟು ಅದನ್ನೆಲ್ಲ ಫ್ರೈ ಮಾಡಲ್ಲ. ಫಸ್ಟ್ ಮೊಟ್ಟೆನ 2 ಸೈಡಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ನಾನು. ಈಗ ಇದನ್ನು ನೋಡಿ ಇಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡ್ಕೊಂಬಿಟ್ಟು ಈಗ ಅದೇನು ನಾವು ಫ್ರೈ ಮಾಡಿದ್ವು ನೋಡಿ ಟೋಸ್ಟ್ ರೀತಿ ಬ್ರೆಡ್, ಅದ್ರ ಮೇಲೆ ಅದನ್ನು ನಾವೇನು ಈಗ ಎಗ್ನ ಬೇಯಿಸಿದ್ದೀವಿ ನೋಡಿ ಅದನ್ನು ಇಟ್ಬಿಟ್ಟು ಯಾವುದೇ ರೀತಿಯಾದಂತಹ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇರ್ಬೋದು, ಇಲ್ಲಾಂದರೆ ಚಾಟ್ ಮಸಾಲ ಇರ್ಬೋದು. ನಾನು ಚಾಟ್ ಮಸಾಲ ಹಾಕಲಿಲ್ಲ, ಅದಕ್ಕೆ ಏನು ಮಾಡಿಬಿಟ್ಟೆ ಅಲ್ಲೇ ಕೆಚಪ್ನೇ ಹಾಕ್ಕೊಂಡ್ರು ಸಹ ತುಂಬ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಮಯೋನೀಸ್ ಇರುತ್ತೆ ನೋಡಿ, ಅದನ್ನು ಹಾಕ್ಕೊಂಡ್ರು ಸಹ ತುಂಬ ಚೆನ್ನಾಗಾಗುತ್ತೆ. ಯಾವುದೇ ಸಾಸ್, ಗ್ರೀನ್ ಸಾಸ್ ಇರ್ಬೋದು, ರೆಡ್ ಸಾಸ್ ಇರ್ಬೋದು, ಯಾವುದನ್ನು ಹಾಕ್ಕೊಂಡ್ರು ಸಹ
ಚೆನ್ನಾಗಾಗುತ್ತೆ. ಸ್ವಲ್ಪ ಚಿಲ್ಲಿ ಸಾಸ್ಗಳಿದ್ದರೆ ಅದನ್ನು ಹಾಕ್ಕೊಂಡ್ರೂ ಸಹ ತುಂಬ ಚೆನ್ನಾಗಾಗುತ್ತೆ. ಅಷ್ಟೇ. ಅದ್ರ ಮೇಲೆ ಇನ್ನೊಂದು ಪೀಸ್ ಬ್ರೆಡ್ ಇಟ್ಬಿಟ್ಟು ನೋಡಿ, ಎರಡೂ ಕಡೆಯೂ ನೀಟಾಗಿ ಒಂದು ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಅದನ್ನು ಟೋಸ್ಟ್ ಮಾಡ್ಕೊಳ್ಳೋದು ಅಷ್ಟೇ. ಇದು ಸಹ ತುಂಬ ಚೆನ್ನಾಗಾಗುತ್ತೆ. ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಮಾಡ್ಕೊಂಡು ತಿಂದುಬಿಡ್ಬೋದು. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಇದನ್ನು ನೋಡಿ ಈ ಥರ ಪೀಸಾಗಿ ಕಟ್ ಮಾಡಿಬಿಟ್ಟು ಕೊಟ್ಟರೆ ಅಂತೂ ಇಟ್ಕೊಂಡು ತಿನ್ನಲಿಕ್ಕೆ ಅಂತೂ ಈಸಿ ಆಗುತ್ತೆ. ಮತ್ತು ಇದನ್ನು ನೋಡಿ ಟರ್ನ್ ಮಾಡಿಬಿಟ್ಟು ತೋರಿಸ್ತೀನಿ. ತುಂಬ ಚೆನ್ನಾಗಾಗುತ್ತೆ, ಸಿಂಪಲ್ಲಾಗಿ ಈಸಿಯಾಗಿ ಮನೆಯಲ್ಲಿಯೇ. ಈಗ ಬ್ರೆಡ್ ಟೋಸ್ಟ್ ಎಲ್ಲ ತಂದುಬಿಟ್ಟು ತಿಂತೀವಿ ನೋಡಿ ಔಟ್ಸೈಡ್ದು, ಅದಕ್ಕಿಂತ ತುಂಬ ಚೆನ್ನಾಗಿರುತ್ತೆ. ಈಗ ಯಾರು ಎಗ್ ಯೂಸ್ ಮಾಡಲ್ಲ ನೋಡಿ ಅಂಥವರು ಬರೀ ಈರುಳ್ಳಿ, ಕ್ಯಾರೆಟ್ ಅದು ಮಸಾಲ ಮಾಡಿಕೊಂಡು, ಈಗ ಅದೇನು ನಾನು ಪ್ರೋಸೆಸ್ ಮಾಡಿದ್ದೀನಿ ನೋಡಿ, ಅದೇ ಸೇಮ್ ಬ್ರೆಡ್ನ ಫ್ರೈ ಮಾಡಿಕೊಂಡು ಅದ್ರ ಮೇಲೆ ಮಸಾಲ ಇಟ್ಕೊಂಡ್ಬಿಟ್ಟು ಈ ಥರ ಬಟರ್ ಹಾಕ್ಬಿಟ್ಟು ಈ ಥರ 2 ಪೀಸ್ ಬ್ರೆಡ್ನ ಮೇಲೆ ಕೆಳಗೆ ಇಟ್ಕೊಂಡು ನೀಟಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ರೆ ಆಯಿತು ಅಷ್ಟೇ. ತುಂಬ ಚೆನ್ನಾಗಾಗುತ್ತೆ, ಸಿಂಪಲ್ಲಾಗಿ ಈಸಿಯಾಗಿ ಮನೆಯಲ್ಲಿಯೇ ಮಕ್ಕಳಿಗೆ ಇಷ್ಟ ಆಗೋವಂತಹ ಬ್ರೆಡ್ ಮತ್ತು ಎಗ್ ರೆಸಿಪಿನ ಮನೆಯಲ್ಲಿಯೇ ಮಾಡಿಬಿಡ್ಬೋದು. ರೆಸಿಪಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ, ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಅಂತೂ ಎಲ್ರಿಗೂ ಇಷ್ಟ ಆಗುತ್ತೆ, ಖಂಡಿತ ಟ್ರೈ ಮಾಡಿ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.